ಅಪ್ಪ ಮಾದೇಶ್ವರ ಅಂತಂದೆ. ಆನೆ ಮಲೆ, ಜೇನು ಮಲೆ, ಕಾಡು ಮಲೆ, ಕಾನು ಮಲೆ, ಪಚ್ಚೆ ಮಲೆ, ಪವಳ ಮಲೆ, ಪೊನ್ನಚ್ಚಿ ಮಲೆ, 7 ಮಲೆಗಳ ದಾಟಿ ನಮ್ಮ ಮುದ್ದು ಮಾದಪ್ಪನ ದರ್ಶನ ಮಾಡೋದಕ್ಕೆ ನಾವಿವತ್ತು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಬಂದಿದೀವಿ. ಆ ಮಾಯ್ಕರ್ ಹಾಕಿ ತಾಳಕ್ಕೆ ಕುಣಿಯೋದೇ ನನ್ಗೆ ಮಾದೇಶ್ವರ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ಬೆಂಗಳೂರಿನಿಂದ ಮಲೆ ಮಾದೇಶ್ವರ ಬೆಟ್ಟ 218 ಕಿಲೋಮೀಟರ್ ಆಗುತ್ತೆ. ಇನ್ನು ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರ್ತೀರಾ ಅಂದ್ರೆ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಬೆಂಗಳೂರಿನಿಂದ ನೀವು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಬರ್ಬೇಕಂದ್ರೆ ಯಾವೆಲ್ಲ ಬಸ್ ರೂಟ್ಸ್ ಇದೆ ಅಂತ ಮೊದಲಿಗೆ ಹೇಳ್ತೀನಿ. ಆ ಬಸ್ಗಳು ಶುರುವಾಗೋದು 3 ಕಡೆ ಸಿಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟಾಪ್, ಕೆಂಪೇಗೌಡ ಬಸ್ ಸ್ಟಾಪ್, ಕಲಾಸಿಪಾಳ್ಯ ಬಸ್ ಸ್ಟಾಪ್. ಈ 3 ಕಡೆ ನಮ್ಗೆ ಮಾದೇಶ್ವರ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ಸೊ ನೋಡಿ, ಇದೇ ನಮ್ ಬಸ್, ಎಕ್ಸಿಕ್ಯೂಟಿವ್ ಬಸ್, ಮಲೆ ಮಾದೇಶ್ವರಕ್ಕೆ ಹೋಗೋ ಬಸ್ಸು. ಪ್ಯಾಕೇಜ್ ಬಿಟ್ಟು ವೆಲ್ಕಮ್ ಟು ಇಂಡಿವಿಜುವಲ್ ಪ್ಯಾಕೇಜ್. ಥ್ಯಾಂಕ್ ಯು. ಬೆಂಗಳೂರು ಟು ಮಲೆ ಮಾದೇಶ್ವರ ಬೆಟ್ಟ 350 ರೂಪಾಯಿ ಸ್ಯಾಟಲೈಟ್ ಮಾದೇಶ್ವರ ಬೆಟ್ಟ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ 15% ಡಿಸ್ಕೌಂಟ್. 300 ರೂಪಾಯಿ ಬೆಂಗಳೂರು ಟು ಮಲೆ ಮಾದೇಶ್ವರ ಬೆಟ್ಟ. ಅದೇ ಎಕ್ಸಿಕ್ಯೂಟಿವ್ ಹೇಳಿದ್ನಲ್ಲ, ಸೀಟ್ಗಳೇನು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಕಂಫರ್ಟ್ ಆಗಿರುತ್ತೆ. ಕುತ್ಕೊಂಡು ಆರಾಮಾಗಿ ಹೊರ್ಕೊಂಡು ಮಲ್ಕೊಂಡು ಆರಾಮಾಗಿ ಬರ್ಬೋದು. ಈಗ ಕರೆಕ್ಟ್ ಆಗಿ 8 o'clock ಮದ್ದೂರಲ್ಲಿ ನಿಲ್ಸಿದ್ದಾರೆ ನಾಷ್ಟ ಮಾಡಕ್ಕೆ. ಸೊ ನಾಷ್ಟ ಮಾಡ್ಕೊಂಡು ನಾವು ಅದಾದ್ಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್ ಆಗಿ 12 ಗಂಟೆಗೆ ನಾವು ಬಸ್ ಸ್ಟಾಪ್ ಬಂದಿದೀವಿ. ಸೊ ಇವಾಗ ದರ್ಶನಕ್ಕೆ ಹೋಗ್ಬೇಕು. ನೈಟ್ ಬಸ್ ಹತ್ತದು ಬೆಸ್ಟ್, ಯಾಕಂದ್ರೆ ಬೆಳಗ್ಗೆ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ. ನೈಟ್ ಬಸ್ ಹತ್ತಿದ್ರೆ ಆರಾಮಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಬೇಗ ದರ್ಶನ ಮಾಡ್ಕೊಂಡು ತಿರ್ಗಾ ಬಸ್ ಹತ್ಬೋದು. ಈ ಬಸ್ಗೆ ಬುಕ್ ಮಾಡ್ಬೇಕಂತ ಏನಿಲ್ಲ, ಸ್ಯಾಟಲೈಟ್ ಬಂದ್ರೆ ನಿಮ್ಗೆ ಇರುತ್ತೆ. ಅಂದ್ರೆ ಬುಕ್ಕಿಂಗ್ ಆಗಿರಲ್ವಲ್ಲ, ಆ ಸೀಟ್ಸ್ ಗಳು ಇರುತ್ತೆ. ಸೊ ನೀವು ಆರಾಮಾಗಿ ಕುತ್ಕೊಂಡ್ ಬರ್ಬೋದು. ಸೊ ಇದಕ್ಕೆ ನಿಮ್ಗೆ ಒಂದು 100 ರೂಪಾಯಿ ಡಿಫ್ರೆನ್ಸ್ ಬೀಳುತ್ತೆ ಅಷ್ಟೇ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಂದಿದ್ದು, ಇವಾಗ ನೋಡಿದ್ರೆ ಇದು ನಿಜವಾಗ್ಲೂ ಮಾದೇಶ್ವರ ಬೆಟ್ಟನ ಅನ್ಸ್ತೈತೆ. ಎಷ್ಟು ಸಕ್ಕದಾಗಿ ಡೆವಲಪ್ ಮಾಡಿದಾರೆ ಅಂದ್ರೆ ಈಗಂತೂ. ಮತ್ತೆ ನಾವಲ್ಲೇನ್ ನೋಡ್ತೀವಲ್ವಾ ಬಸ್ ಸ್ಟಾಪ್ ಹತ್ರ, ತಂದೆ ಮಾದೇಶ್ವರ ಹುಲಿ ಮೇಲೆ ಕೂತಿರೋ ಅಂತದ್ದು ಸ್ಟ್ಯಾಚು ಇದೆಯಲ್ಲ, ಸೊ ಅದನ್ನ ಆ ಕಡೆ ಎಲ್ಲ ಪಾರ್ಕ್ ಮಾಡ್ತಿದಾರಂತೆ. ತಂದೆ ಮಾದೇಶ್ವರ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ, ಸೊ ಅದನ್ನೆಲ್ಲಾನು ಅಲ್ಲಿ ಒಂಥರ ಮ್ಯೂಸಿಯಂ ತರ ಪಾರ್ಕ್ ತರ ಮಾಡ್ತಿದಾರಂತೆ. ಅದೇನಾದ್ರೂ ಮಾಡ್ಬಿಟ್ರು ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಾದೇಶ್ವರ ಬೆಟ್ಟ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಮ್ಗೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇಲ್ಲೇನೆ ಎಲ್ರು ಕೂಡ ನಿಮ್ಮ ಚಪ್ಪಲಿಗಳನ್ನ ಬಿಡಿ, ದೇವಸ್ಥಾನ ಮುಂದೆ ಅಕ್ಕಪಕ್ಕ ಎಲ್ಲ ಬಿಡಕ್ ಹೋಗ್ಬೇಡಿ. ಈಗ ಆರ್ಚ್ ಹತ್ರ ಬಂದಿದೀವಿ, ತೋರಿಸ್ತೀನಿ ನೋಡಿ ಎಷ್ಟು ಸಕಲಾಗಿ ಕಾಣಿಸ್ತಿದೆ ಅಂದ್ರೆ. ಮೊದಲಿಗೆ ನಂದಿನ ನೋಡ್ತೀವಿ ನಾವು. ಸ್ಟಾರ್ಟಿಂಗ್ ಅಲ್ಲಿ ನಂದಿ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ₹250 ಇಲ್ಲಿ ದರ್ಶನ ಇದೆ. ಅಂದ್ರೆ ಗೇಟ್ ನಂಬರ್ 2 250 ರೂಪಾಯಿ ದರ್ಶನ. 250 ರೂಪಾಯಿ ಕೊಟ್ರೆ ನಿಮ್ಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ, ಬೇಗ ದರ್ಶನ ಆಗುತ್ತೆ. ಇವತ್ತು ಅಂದ್ರೆ ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರಲ್ಲ, ಕೆಲವ್ರು ಬೇಗ ದರ್ಶನ ಮಾಡ್ಬೇಕಂತ ಇದ್ರೆ 250 ರೂಪಾಯಿ ಕೊಟ್ಟು ದರ್ಶನ ಮಾಡ್ಬೋದು. ದರ್ಶನ ಯಾವ ಕಡೆ ಅನ್ನೋದೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಇವಾಗ ಅಲ್ಲೊಬ್ರು ಹೇಳಿದ್ರು, ರಂಗಮಂದಿರ ಇದೆಯಲ್ವಾ, ಇಲ್ಲಿ ರಂಗಮಂದಿರ ಆಪೋಸಿಟ್ ಈ ಕಡೆನೆ ದರ್ಶನ. ಸೊ ನಾನ್ ನಿಮ್ಗೆ ಅಲ್ಲಿ ತೋರಿಸಿದ್ದು ಲೈನ್ 2 ಗೇಟ್ 2. ಇದು ಫ್ರೀ ದರ್ಶನಕ್ಕೆ ಹೋಗ್ತಾ ಇದೀವಿ ಈಗ ನಾವು. ತಂದೆ ಮಹದೇಶ್ವರರು ಇಲ್ಲಿ ಬಂದು ನೆಲೆಸಿರೋ ಹಿಂದೆ ಒಂದು ಕತೆ ಇದೆ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮ ಅವರು ಮಹದೇಶ್ವರರ ಅವರ ತಂದೆ ತಾಯಿ.
ಅವರು ಬಾಲಕ ಮಹದೇಶ್ವರರನ್ನು ಮೊದಲ ಬಾರಿಗೆ ಚಿಕ್ಕ ವಯಸ್ಸಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ನೋಡ್ತಾರೆ. ಮಹದೇಶ್ವರರನ್ನ ನೋಡಿ ಅವ್ರಿಗನ್ಸುತ್ತೆ ಈ ಮಗುನ ನಾವು ಸಾಕ್ಬೇಕು ಅಂತ. ಸೊ ಅಲ್ಲಿಂದಾನೇ ಅವರು ಮಹದೇಶ್ವರರನ್ನ ಸಾಕಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಮಹದೇಶ್ವರ ಬೆಟ್ಟದ ಪ್ರದೇಶಕ್ಕೆ ಕರ್ಕೊಂಡ್ ಬರ್ತಾರೆ. ಬಾಲಕರಾದ ಮಹದೇಶ್ವರರು ಚಿಕ್ಕ ವಯಸ್ಸಿನಲ್ಲೇನೆ ಅರಣ್ಯ ಸಂಚಾರ ಮಾಡ್ತಿರ್ಬೇಕಾದ್ರೆ ಸಿಕ್ಕ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಅಷ್ಟು ಪವಾಡ ಪುರುಷರಾಗಿರ್ತಾರೆ. ನಂತರ ಒಂದು ಸತಿ ಅವರು ಶಿವನ ತಪಸ್ಸಿನಲ್ಲಿ ಮುಳುಗಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಈ ಪ್ರದೇಶಕ್ಕೆ ಬರ್ತಾರೆ. ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಶ್ರವಣ ಅನ್ನೋ ಒಬ್ಬ ನಾಯಕ ರಾಕ್ಷಸ ಜನರಿಗೆ ಅವನ ಮಾಂತ್ರಿಕ ಶಕ್ತಿಗಳಿಂದ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾನೆ. ಸೊ ಅವನ ವಿರುದ್ಧ ನಿಂತಂತ ಮಹದೇಶ್ವರರು ಅವನನ್ನ ಸಂಹಾರ ಮಾಡಿ ಇಲ್ಲಿನ ಜನರಿಗೆ ಅವನಿಂದ ಶ್ರವಣನಿಂದ ಮುಕ್ತಿ ನೀಡ್ತಾರೆ. ಇದೇ ತರ ತುಂಬಾನೇ ಪವಾಡಗಳಿದೆ. ನಮ್ಗೆ ಜನಪದ ಸಾಹಿತ್ಯಗಳಲ್ಲಾಗಿರ್ಬೋದು, ಸಿನಿಮಾ ಹಾಡುಗಳಲ್ಲಾಗಿರ್ಬೋದು, ಅವರ ಪವಾಡಗಳನ್ನ ಎಷ್ಟೊಂದು ಜನಪದ ಸಾಹಿತ್ಯಗಳಲ್ಲಿ ಹೇಳಿದ್ದಾರೆ. ಮಹದೇಶ್ವರರು 7 ಮನೆಗಳ ಮಧ್ಯೆ 600 ವರ್ಷಗಳ ಹಿಂದೆನೆ ತಪಸ್ಸು ಕೂತಿದ್ದಾರಂತೆ. ಸೊ ಅವರು ಇಲ್ಲಿವರೆಗೂ ಕೂಡ ಇಲ್ಲಿನೇ ತಪಸ್ಸು ಕೂತಿದ್ದಾರೆ, ಇಲ್ಲಿನೇ ತಪಸ್ಸು ಮಾಡ್ತಿದ್ದಾರೆ ಅಂತಾನು ಹೇಳ್ತಾರೆ. ಸೊ ಮೊದಲಿಗೆ ಆ ತಂದೆಯ ದರ್ಶನ ಮಾಡೋಣ ಬನ್ನಿ. ಹಾಗೆ ಇನ್ನೊಂದೇನ್ ಗೊತ್ತಾ, ನಿಮ್ಗೆ ಬಸ್ ಲೇಟ್ ಆದ್ರೆ ಮತ್ತೆ ನಿಮ್ಗೆ ಉಳ್ಕೊಳಕ್ ಜಾಗ ಸಿಕ್ಕಿಲ್ಲ ಅಂದ್ರೆ ಇಲ್ಲೊಂದು ವಿಶಾಲವಾದ ಜಾಗ ಇದೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ರೆ. ಸೊ ಆರಾಮಾಗಿ ನೀವು ಇಲ್ಲಿ ಉಳ್ಕೊಬಹುದು. ಮಧ್ಯಾಹ್ನ ರಾತ್ರಿ ನಿದ್ದೆ ಮಾಡ್ಕೊಂಡು ಬಸ್ ಕಾಯೋ ಗಂಟ, ಬಸ್ ಬರೋ ಗಂಟ, ನಿಮ್ಗೆ ಬಸ್ ಸಿಗೋ ಗಂಟ, ಇಲ್ಲ ಒಂದಿನ ಲೇಟ್ ಆಯ್ತು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು, ಉಳ್ಕೋಬಹುದು. ನೋಡಿ ಎಷ್ಟು ದೊಡ್ಡದಾಗಿದೆ. ಈ ತರ ಎಲ್ಲ ಫೆಸಿಲಿಟಿ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಎಲ್ಲರಿಗೂ. ಯಾಕಂದ್ರೆ ಎಷ್ಟೋ ಜನಕ್ಕೆ ಬಸ್ಗಳು ಮಿಸ್ ಆಗಿರುತ್ತೆ, ತುಂಬಾ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಅವ್ರಿಗೆಲ್ಲ ಉಳ್ಕೊಳಕ್ಕೆ ಒಂದು ಈ ತರ ವಿಶಾಲವಾದ ಸ್ಥಳ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದಂತೂ ಕೂಡ. ನೀವು ಕೂಡ ಇಲ್ಲಿ ಬಂದಾಗ ಆರಾಮಾಗಿ ಇಲ್ಲಿ ವಿಶ್ರಾಂತಿ ಪಡಿಬಹುದು. ಮಧ್ಯಾಹ್ನದ ಮೇಲೆ ದರ್ಶನ ಆದ್ಮೇಲೆ ಇಲ್ಲಿ ಊಟ ಕೂಡ ಇರುತ್ತೆ. ಅಲ್ಲಿ ನಾವು ನೋಡ್ಬೋದು ದೇವರ ಗೋಪುರ ಲೆಫ್ಟ್ ಸೈಡ್ ಅಲ್ಲೇ ವಿನಾಯಕ ಸ್ವಾಮಿ ದೇವಸ್ಥಾನ ಇದೆಯಲ್ಲ. ಸೊ ವಿನಾಯಕ ಸ್ವಾಮಿ ದೇವಸ್ಥಾನ ಪಕ್ಕನೆ ಇಲ್ಲಿ ಇದೆಯಲ್ವಾ, ಇಲ್ಲಿ ಊಟದ ಲೈನು. ಸೊ ಮಧ್ಯಾಹ್ನದಿಂದ ಊಟ ಸ್ಟಾರ್ಟ್ ಆಗುತ್ತೆ. ನೋಡಿ ನೀವಲ್ಲೆಲ್ಲ ಜನ ನೋಡ್ಬೋದು. ಅಮ್ಮ, ನೀವ್ ಯಾವಾಗ ಬಂದಿದ್ದು ಮಹದೇಶ್ವರ ಬೆಟ್ಟಕ್ಕೆ ಲಾಸ್ಟ್? 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ಬೇಕಂದ್ರೆ ಬಂದಿದ್ದು. ನಾನು ಸ್ಕೂಲ್ ಟೈಮ್ ಅಲ್ಲಿ ಹೆಂಗ್ ಅನ್ಸ್ತೈತೆ ಅವಾಗ ನೋಡಿದಕ್ಕೂ ಈಗ ನೋಡಿ? ತುಂಬಾ ವ್ಯತ್ಯಾಸ ಇದೆ. ಅವಾಗೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರ್ಲಿಲ್ಲ, ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನೀವ್ ಇಲ್ಲಿ ಹಾಗೆ ಸೇವಾ ಕೌಂಟರ್ ನೋಡ್ಬೋದು. ಸೊ ಸೇವಾ ಕೌಂಟರ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಸೇವೆನ ಮಾಡ್ಸೋದಕ್ಕೆ ಇಲ್ಲಿ ಬಂದು ಟಿಕೆಟ್ ತಗೋಬೇಕಾಗುತ್ತೆ. ಸೇವೆ ದರಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ಹಾಕಿದೀನಿ. ತುಂಬಾ ಸೇವೆಗಳಿದಾವೆ, ನೀವು ಯಾವ ಸೇವೆ ಬೇಕಾದ್ರೂ ಮಾಡಿಸ್ಬೋದು. ಇಲ್ಲಿ ಬಂಗಾರ, ರಥೋತ್ಸವ, ಸಿಲ್ವರ್ ಇದು ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ಅವಾಗ್ಲೇ ಅವರು ಒಂದ್ ರೌಂಡ್ ಹಾಕೊಂಡ್ ಬರೋದು. ತುಂಬಾ ಕಡೆ ನೋಡಿ ಕುಡಿಯೋ ನೀರ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ. ಹಾಗೆ ಮಂಟಪದ ಪಕ್ಕದಲ್ಲಿ ನಿಮ್ಗೆ ಶಾಪಿಂಗ್ ಮಾಡೋದಿಕ್ಕೆ ಶಾಪಿಂಗ್ ಅಂಗಡಿಗಳಿದಾವೆ. ಆರಾಮಾಗಿ ಏನ್ ಬೇಕಾದ್ರೂ ನೀವು ಶಾಪಿಂಗ್ ಮಾಡ್ಕೊಳ್ಬಹುದು. ಕಲರ್ 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 ಅಂಗಡಿಗಳು ಇಲ್ಲಿ ನೋಡಿ. ಮಂಟಪ ಪಕ್ಕದಲ್ಲೇ ಇದೆ ಅಂಗಡಿಗಳು. ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ಇಲ್ಲೇ ಶಾಪಿಂಗ್ ಮಾಡ್ಬೋದು. ಅಷ್ಟು ಉದ್ದಕ್ಕೂ ಇದೆ, ಅಲ್ಲಿ ಗಂಟ ಇದೆ.
ಫೈನಲಿ ನಾವು ಬಸ್ ಸ್ಟಾಪ್ ಬಂದ್ವಿ, ಮಲೆ ಮಹದೇಶ್ವರ ಬಸ್ ಸ್ಟಾಪ್ ಬಂದ್ವಿ. ಮತ್ತೆ ಇಲ್ಲಿ ನಮ್ಗೆ 8 ರಿಂದ 9 ಗಂಟೆ ಗಂಟ ಬಸ್ ಇರುತ್ತೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ, ಕನಕಪುರ ಎಲ್ಲಾ ರೀತಿಯ ಬಸ್ಗಳಿದಾವೆ. KSRTC ಬಸ್ಗಳಿದೆ. ಸೊ ಆರಾಮಾಗಿ ಮನೆಗ್ ತಲುಪೋದು. ನಾವು ಕೂಡ ಇದು ಹೋಯ್ತು, ಇದು ಮೈಸೂರು ಬಸ್ಸು, ಹಿಂದೆ ಇದೆ ನೋಡಿ ಬೆಂಗಳೂರು ಬಸ್ಸು, ಇದು ನಮ್ ಬಸ್ ಅಂದ್ರೆ ನಾವು ಹೋಗ್ತಿರೋ ಬಸ್ಸು. ಇವಾಗ ನಾವು ಬಸ್ ಹತ್ಕೊಂಡು ನಾವು ಬೆಂಗಳೂರಿಗೆ ತಲುಪ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಅಂತೂ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು, ನಿಮ್ಗೂ ಕೂಡ ಒಂದ್ ಒಳ್ಳೆ ದರ್ಶನ ಮಾಡಿಸಿದೀನಿ ಅಂತ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಜೊತೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬೇಗ ನಮ್ ಬಸ್ನ ಕ್ಯಾಚ್ ಮಾಡ್ಕೋತೀನಿ. ಟಾಟಾ, ಬಾಯ್ ಬಾಯ್.